Hello guys, welcome back to Diksha Lakshman YouTube channel. ಇವಾಗ ನಾನು ಜಿಮ್ಗೆ ಹೋಗ್ಬಿಟ್ಟು ಬಂದ ಮೇಲೆ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಂದರೆ ನನ್ನ ಜಿಮ್ಮಲ್ಲಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ನೋಡ್ಕೊಂಬನ್ನಿ. ಓಕೆ, ಸ್ವಲ್ಪ ಲೇಟ್ ಆಯಿತು ನಾನೇ ದೊಡೋದು ಎಲ್ಲ ಮಾಡೋದು. ಸೊ ಜಿಮ್ಮಿಂದ ಬಂದ ಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ಏನು ಅಡುಗೆ ಮಾಡಿದ್ದೀನಿ ಇವತ್ತು. ಗೊತ್ತಿಲ್ಲ, ಮಿಲ್ಲೆಟ್ಸು ಎಲ್ಲ ಹಾಕಿ ಒಂದು ಕಿಚಡಿ ಥರ ಮಾಡಿದ್ದೀನಿ. ಆಮೇಲೆ ಆಬ್ವಿಯಸ್ಲಿ ಪ್ರೋಟೀನ್ಗೆ ಪನ್ನೀರ್ ತಂದೂರ್ ಪನ್ನೀರ್ ಅಂತ ಅಂದ್ಕೊಳ್ಳಿ. ಓಕೆ, ಅದನ್ನು ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದೇ ಮಾಡಿರೋದು, ಮಿಲ್ಲೆಟ್ಸ್ ಹಾಕಿ ಕಿಚಡಿ ಥರ ಮಾಡಿದ್ದೀನಿ. ಬೇಗ ಆಗಬೇಕು ಅಂತ ಇದನ್ನು ಮಾಡಿದ್ದೀನಿ. ಹಂಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಫೇವ್ರೇಟ್, ನನಗೂ ಲಕ್ಷ್ಮಣ್ಗೆ ಇಬ್ರಿಗೂ ಫೇವ್ರೇಟ್. ಇದು ಪನ್ನೀರ್, ಇದು ಪ್ರೋಟೀನ್ಗೆ. ಓಕೆ, ಆಮೇಲೆ ಸಿಗ್ತೀನಿ ಆಯಿತಾ. ಇವಾಗ ತುಂಬ ಕೆಲಸ ಇದೆ, ಇನ್ನು ಆಮೇಲೆ ಸಿಗ್ತೀನಿ. ಓಕೆ, ಇನ್ನು ಟಿಫನ್ ಅಂದರೆ ಟಿಫನ್ ಆಯಿತು ನಮ್ಮದು. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಮನೆಯಿಂದ ಚೆನ್ನಾಗಿ ಕಾಣಿಸುತ್ತೆ ವ್ಯೂ, ಅಂದರೆ ಮಳೆ ಬರೋ ಥರ ಇದೆ ಇವಾಗ. ಚೆನ್ನಾಗಿದೆ ಅಲ್ವಾ? ನಾನು ಇಲ್ಲೇ ಇದು ಒಂದು ವಿಡಿಯೋ. ಅಂದರೆ ಎವ್ರಿಡೇ ನಾನು ಇದನ್ನು ಇಂಟೇಕ್ ಮಾಡ್ತೀನಿ. ಅಂದರೆ ಇವತ್ತು ಹಿಂಗೂ ಅದನ್ನು ಹುರಿತಿದ್ದೆ. ಸೊ ನಿಮಗೂ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಅಂದರೆ ಏನಂದರೆ ಕಪ್ಪೆಳ್ಳು, ಅದು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಇದನ್ನು ಹುರಿದು ಇಟ್ಕೊಳ್ಳಿ, 1 ವೀಕ್ ಆಗೋಷ್ಟು ಹುರಿದಿಟ್ಕೊಳ್ಳಿ. ಎವ್ರಿ ಡೇ ಬಟರ್ ಮಿಲ್ಕ್, ಮಜ್ಜಿಗೆಗೆ ಹಾಕ್ಕೊಂಡು ಇದೆರಡನ್ನ ಹಾಕ್ಕೊಂಡು ಕುಡೀರಿ. ಇದು ವುಮೆನ್ಸ್ಗೆ ತುಂಬ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸು, ಎಸ್ಪೆಷಲಿ ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು ಹುಡುಗಿರಿಗೆ, ವುಮೆನ್ಸ್ಗೆ. ಇವಾಗ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿ, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಮತ್ತು ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಫ್ಲ್ಯಾಕ್ಸ್ ಸೀಡ್ಸಲ್ಲಿ. ಇದೆಲ್ಲ ಮೇಂಟೈನ್ ಮಾಡುತ್ತೆ. ಸೊ ಇದನ್ನು ಯೂಶ್ವಲಾಗಿ ಎವ್ರಿ ಡೇ ಕುಡೀರಿ. ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಬಾಡಿಲಾಗೋ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ಮತ್ತು ಕಪ್ಪೆಳ್ಳು ನಾನು ಏನಕ್ಕೆ ತಗೊತೀನಿ ಅಂದರೆ, ನಂಗೆ ನಮ್ಮ ಅಜ್ಜಿ ಹೇಳ್ತಿದ್ರು, ಕಪ್ಪೆಳ್ಳು ತಿಂದರೆ ಹೇರ್ಸಲ್ಲಿ ವೈಟ್ ಹೇರ್ಸ್ ಬರ್ತಲ್ಲ, ಅದು ಅವಾಯ್ಡ್ ಮಾಡ್ಬೋದು, ಮತ್ತು ಅದನ್ನು ವೈಟ್ ಹೇರ್ಸ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಕಪ್ಪೆಳ್ಳು ಬಂದು ತುಂಬ ಹೀಟ್ ನನ್ನ ಬಾಡಿಗೆ ಅಷ್ಟು ಸೆಟ್ ಆಗೋಲ್ಲ. ಒಂದಿನ ಬಿಟ್ಟು ಒಂದಿನ ಆಲ್ಟರ್ನೇಟ್ ಡೇಸು ಸೇಮ್ ಮಜ್ಜಿಗೆಗೆ ಹಾಕ್ಕೊಂಡು ನಾನು ಕುಡಿತೀನಿ. ಅದು ಹಾಗೂ ಮಾಡ್ತೀನಿ. ಸೊ ಇದೆರಡನ್ನ ಹುರಿದಿಟ್ಕೊತಿದ್ದೀನಿ, ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಹುರಿದಿಟ್ಕೊತಿದ್ದೀನಿ. ನೀವು ಕುಡೀರಿ. ಈ ಫ್ಲ್ಯಾಕ್ಸ್ ಸೀಡ್ಸು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋದು ನಮ್ಮ ಮಮ್ಮಿ ಹೇಳಿದ್ದು ನನಗೆ. ಅದನ್ನು ಮಾಡ್ಕೊಂಡು ಕುಡಿ, ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. 1-2 ಮಂತ್ಸ್ ಆಯಿತು ಅದನ್ನು ಫಾಲೋ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಾಗ್ತಿದೆ ನನ್ನ ಬಾಡಿಲಾಗೋ ಚೇಂಜಸ್ ಆಗಲಿ, ಅದು ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ಎಲ್ಲ ಒಳ್ಳೆಯದು ಫ್ಲ್ಯಾಕ್ಸ್ ಸೀಡ್ಸ್. ಸೊ ನೀವು ಇದನ್ನು ಫಾಲೋ ಮಾಡಿ ನೋಡಿ, ನಿಮ್ಗೇನಾದ್ರು ಚೇಂಜಸ್ ಆಗುತ್ತೇನೋ. ಸೊ ಯಾಕಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಹುಡುಗಿರು ನೋಡ್ಬೋದೇನೋ ನನ್ನ ವ್ಲಾಗು, ಅವ್ರಿಗೂ ಹೆಲ್ಪ್ ಆಗುತ್ತಲ್ವ. ಸೊ ಹೇಳ್ತಾ ಇದ್ದೀನಿ. ಓಕೆ ನೋಡಿ, ಇದೇ ಫ್ಲ್ಯಾಕ್ಸ್ ಸೀಡ್ಸ್. ಇದು ಈ ಥರ ಕಾಣಿಸುತ್ತೆ. ಇದನ್ನು ಹುರ್ಕೊಂಡೇ ತಿನ್ನಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡಿ ಪೌಡ್ರ್ ಮಾಡಿಕೊಂಡು ನೀವು ಇಂಟೇಕ್ ಮಾಡ್ಬೋದು. ಇವಾಗ ಯೂಶ್ವಲಾಗಿ ನೀವೇನಾರ ಮಾರ್ನಿಂಗ್ ಟೈಮ್ ಬಿಸಿನೀರು ಕುಡಿಯೋಗಿದ್ದರೆ ಆ ಥರ ಟೈಮಲ್ಲೂ ನೀವು ಇದನ್ನು ಇಂಟೇಕ್ ಮಾಡ್ಬೋದು. ಅದೇ ಇದನ್ನು ಹಾಗೆ ತಿನ್ನೋಕೆ ಹೋಗ್ಬೇಡಿ, ಇದನ್ನು ಹುರ್ಕೊಂಡೇ ತಿನ್ನಿ. ಓಕೆ ನೋಡಿ, ಇದು ಬಂದು ಕಪ್ಪೆಳ್ಳು. ಇದನ್ನು ತುಂಬ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ.
ಇದು ನಾನು ಆಲ್ಮೋಸ್ಟ್ ಎವ್ರಿ ಡೇ ಇಲ್ಲ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ತಗೊತೀನಿ ಇದ್ರ ಪೌಡರ್. ಓಕೆನಾ, ಬಾ. ಇವಳಿಗೆ ಈವ್ನಿಂಗ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಮ್ಮ ಮನೆ ರೋಡು. ಇಲ್ಲಿದ್ದಾಳೆ ಸಿಂಬು. ಇವಾಗ ತಾನೇ ವಾಕಿಂಗ್ ಕರ್ಕೊಂಡೋಗಿ ಬಂದೆ. ಫುಲ್ ಸುಸ್ತು ಆಗಿದ್ದಾಳೆ ಶಿಂಬು. ಸೃಷ್ಟಿ, ಶಿಂಬು ಸುಸ್ತಾಗಿದ್ದಾಳೆ ಮಗಳು. ಶಿಂಬಮ್ಮ ಟಾಯ್. ಸಿಂಬ ತಗೋ ತಗೋ ತಗೋ. ಈ ಟೈಮಲ್ಲಿ ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾನು ಏನೂ ಮಾತಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ತುಂಬ ಅರ್ಜೆಂಟಲ್ಲಿ ಮಾಡ್ತಿದ್ದೆ ಅಡುಗೆನ. ನಮ್ಮಪ್ಪ ಬರ್ತೀನಿ ಅಂತ ಹೇಳಿದರು. ಊಟಕ್ಕೆ ಕರೆದಿದ್ದೆ ನಾನು ನೈಟ್, ಮಮ್ಮಿ ಮನೇಲಿ ಇರಲಿಲ್ಲ ಅಂತ. ಸೊ ಬೇಗ ಮಾಡಬೇಕಿತ್ತು. ಫೋನ್ ಮಾಡ್ಬಿಟ್ಟು ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ರು. ಸೊ ಅದಕ್ಕೆ ಬೇಗ ಬೇಗ ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ವೀಡಿಯೋ ಗೊತ್ತಲ್ಲ ನಿಮಗೆ, ಲಾಸ್ಟ್ ಟೈಮೆಲ್ಲ ನಾನು ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಅಂದರೆ ಕ್ಯಾಪ್ಚರ್ ಮಾಡಿ ನನ್ನನ್ನು ತೋರಿಸಿ ಇದನ್ನು ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸ್ಟ್ಯಾಂಡ್ನಲ್ಲೆಲ್ಲ ಪ್ಲೇಸ್ ಮಾಡೋದಕ್ಕೆ. ಸೊ ಟೈಮ್ ಆಗಿಬಿಡುತ್ತೆ ಅದನ್ನು ಮಾಡೋಷ್ಟರಲ್ಲಿ ಅಂದ್ಬಿಟ್ಟು ನಾನು ಬರೀ ಇದನ್ನು ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹಿಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅಷ್ಟೆ. ನೋಡಿ ಟೊಮೆಟೊ ಗೊಜ್ಜು ಆಗಿದೆ. ನೋಡಿ ಹಿಂಗೆ ಕಾಣಿಸ್ತಿದೆ. ಚಪಾತಿ ಮಾಡ್ತಾ ಇದ್ದೀನಿ. ಇವಾಗ ಮಾಡ್ತೀನಿ. ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ಮಾಡಿ ಇವಾಗ ಪಪ್ಪ ಕೊಡೋದು ಬಂದಮೇಲೆ. ಪಪ್ಪ ಏನೋ ಬಂದಿಲ್ಲ, ಪಪ್ಪ ಬಂದಮೇಲೆ ಕೊಡ್ತೀನಿ. ಅವಳು ಸಿಂಬ ಏನೋ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ನಿಧಾನಕ್ಕೆ ಹೋಗೋಣ. ನೋಡಿ ನೋಡಿ ಇದೆ ಆ ಬಾಕ್ಸಿನ ಕ್ಯಾಪ್ ಇದೆ ನೋಡಿ. ಸುಮ್ಮನೆ ಆಗ್ಬಿಟ್ಲು ನೋಡಿ. ನಾನು ಬಂದಿದ್ದ ತಕ್ಷಣ ಸುಮ್ಮನೆ ಆಗ್ತಾಳೆ ನೋಡಿ. ತಿರ್ಗಿ ಎತ್ಕೊಂಡು ನೋಡಿದ್ರಾ ಅವಳಿಗೆ ಭಯ ಇಲ್ಲ. ಏಯ್ ಎಸದು ಹೇಳೋದು ಹಿಂಗೆ ಮಾಡಬೇಡ ಅಂತ. ಅಡುಗೆ ಎಲ್ಲ ಮಾಡಿ ಕೊಟ್ಟಿದ್ದಾಯಿತು. ಕೇಳೋಣ ಅದು ಹೆಂಗಿದೆ ಅಂತ. ಕೊಬ್ಬು ಜಾಸ್ತಿ ನೋಡಿ ಎಷ್ಟಿದೆ ಅಂತ. ಅವ್ರ ಫೇವ್ರೆಟ್ ಟೊಮೆಟೊ ಗೊಜ್ಜು ಅಲ್ಲ, ನಿಮ್ಮ ಫೇವ್ರೇಟ್ ಅಲ್ಲ? ಇಲ್ಲಿ ನೋಡಿ, ಯಾವಾಗಲೂ ಹಿಂಗೇನೆ ಇವ್ರ ಹತ್ರ ಬಂದು ಇಲ್ಲಿ ಮೊಟ್ಟೆ ಕೊಡ್ತಾರೆ ಅಂತ ಕೂತ್ಕೊಳ್ಳೋದು. ಆದರೆ ನಾನು ಕೊಡೋಕ್ಕೆ ಬಿಡಲ್ಲ ನೋಡಿ. ಹಿಂಗೆ ಕಾಣಿಸ್ತದೆ. ಓಕೆ, ದ ಮ್ಯಾಂಗೋ.